ಬಿಜೆಪಿ ಅವ್ರು ಮಾಡೋ 10 ವರ್ಷದಿಂದ ಮಾಡಿರೋ ಕೆಲಸಗಳ ಮಾಡಿದಾರಲ್ಲ, ಅವ್ರು ಏನ್ ಮಾಡಿ ಮುಂದೆ ಬಂದಿದ್ದಾರೆ ಅಂತ ತೋರಿಸಿ ಹೇಳಿ ನೋಡೋಣ. ನಾವು ಕಾಂಗ್ರೆಸ್ಗೆ ಆ ಕಾಲದಿಂದ ಕಾಂಗ್ರೆಸ್ ಇತ್ತು, ಇವರೆಲ್ಲ ಯಾರು ಇರಲಿಲ್ಲ. ಹೊಸದಾಗಿ ಬಂದಿರೋದು ಇವರೆಲ್ಲ, ಏನ್ ಜೋಬ್ ತುಂಬಿಕೊಳ್ಳೋಕೆ ಬಂದಿರೋದು ಇವರೆಲ್ಲ, ಯಾರು ಬಂದು ಏನು ಮಾಡಿಲ್ಲ. ಕಾಂಗ್ರೆಸ್ ಹಂಗ್ ಮಾಡ್ರೆ ಕಾಂಗ್ರೆಸ್ ಇದಕ್ಕೆ ಪ್ರಪಂಚ ಇರೋದು ಇವತ್ತು. ಹೊಲ್ಸು ನಾ ಹೇಳ್ತಾ ಇರೋದು ಅಲ್ಲ, ರಾಜಕೀಯನೇ ಹೊಲ್ಸು, ಏನು ಪ್ರಯೋಜನ ಇಲ್ಲ. ಸರ್, ಇವಾಗ ನಮ್ ಕ್ವಶನ್ ಏನು ಗೊತ್ತಾ, ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಪಕ್ಷ ಬೀಳಿಸಬೇಕು ಅಂತ ಸಿದ್ದರಾಮಯ್ಯ ಮೇಲೆ ಸುಳ್ಳುಗಳ ಕೇಸ್ ಹಾಕಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಇದ್ರ ಬಗ್ಗೆ ನೀವೇನು? ಸುಳ್ಳು ಮೇಡಮ್, ಅದೆಲ್ಲ ಸುಳ್ಳು. ಬಿಜೆಪಿ ಅವ್ರು ಮಾಡೋ 10 ವರ್ಷದಿಂದ ಮಾಡಿರೋ ಕೆಲಸಗಳ ಮಾಡಿದಾರಲ್ಲ, ಅವ್ರು ಏನ್ ಮಾಡಿ ಮುಂದೆ ಬಂದಿದ್ದಾರೆ ಅಂತ ತೋರಿಸಿ ಹೇಳಿ ನೋಡೋಣ. ಏನು ಇಲ್ಲ, ಅವರು ಸಹ 4,000 ಕೋಟಿ 5,000 ಕೋಟಿ ಅಂತಾರೆ, ಎಣದ ಮೇಲೆ ಹಾಕೊಂಡು ಹೋಗ್ತಾರ. ಬಡವ್ರಿಗೆ ಬಗ್ಗರಿಗೆ ಏನನ್ನ ದಾನ ಧರ್ಮ ಮಾಡಿದಾರ. ಅಲ್ಲಿ ಬಿಟ್ಬಿಟ್ರೆ ಅಲ್ಲಿ ಕೊರಂಟ್ರಿ ಹಾಕ್ಬಿಟ್ಟಿದ್ರು, ಇದು ಮಾಡಿದ್ರು, 10 ವರ್ಷ ಮಾಡಿದ್ರಲ್ಲ. ಮೋದಿನೇ ಆಗಲಿ ಏನು ಮಾಡಿದ್ರು, ಏನು ಮಾಡಿಲ್ಲ. ಬಡವ ಬೀದಿ ವ್ಯಾಪಾರಗಳಿಗೆಲ್ಲ ಎಷ್ಟು ತೊಂದರೆಗಳಾಯಿತು. ಯಾರು ಬರಬಾರ್ದು, ಬಂದ ತಕ್ಷಣ ಆಗೋಗ್ಬಿಡುತ್ತೆ, ಸತ್ತೋಗ್ಬಿಡ್ತೀರಾ ಹಂಗೆ ಅಂತ ಹೇಳಿದ್ರಲ್ಲ. ಯಾರಿಗೆ ಏನೂ ಆಗಿಲ್ವಲ್ಲ, ಚೆನ್ನಾಗೇ ಇದ್ದಾರೆ ಎಲ್ಲರೂ. ಸುಮ್ಮನೆ ಪೇಪರ್ ಓದಬೇಕು, ನಮಗೆ ಎಲ್ಲ ಕಡೆಯಿಂದ ಓದಬೇಕು ಅಂತ ಅಲ್ಲ. ಪೇಪರ್ ನೋಡೋಣ ಅಂತ ತೆಗೆದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಆಯಿತು, ಅವ್ರದ್ದಾಯ್ತು, ಇದಾಯ್ತು, ಇದೇ ಆಯಿತು ಹೊರತು ಇವ್ರು ಏನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ? BJP 10 ವರ್ಷ ಬಂದು ಏನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ? 1,000 ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ರು, 2,000 ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ರು. ಎಲ್ಲರಿಗೂ ಪಾಪ ಯಾರ್ಯಾರು GST ಕಟ್ತಾರೋ ಅದ್ರಿಗೆಲ್ಲ ಇವಾಗ ಡಬಲ್ ಆಯಿತು. ಕರ್ನಾಟಕ ನೋಡ್ರೆ ಒಂಥರ ಕೇವಲವಾಗಿ ನೋಡ್ತಾ ಇದ್ರು. ಏನು ಪ್ರಯೋಜನ ಇಲ್ಲ. ನೋಡಲ್ಲ, ನಾವು ಹೂ ಮಾರ ಜೀವನ ಮಾಡ್ತಾ ಇದ್ದೀವಿ. ನಾವು ಕಾಂಗ್ರೆಸ್ಗೆ ಆ ಕಾಲದಿಂದ ಕಾಂಗ್ರೆಸ್ ಇತ್ತು, ಇವರೆಲ್ಲ ಯಾರು ಇರಲಿಲ್ಲ. ಹೊಸದಾಗಿ ಬಂದಿರೋದು ಇವರೆಲ್ಲ, ಏನು ಜೋಬ್ ತುಂಬಿಕೊಳ್ಳೋಕೆ ಬಂದಿರೋದು ಇವರೆಲ್ಲ, ಯಾರು ಬಂದು ಏನು ಮಾಡಿಲ್ಲ. ಸುಮ್ಮನೆ ಹೇಳ್ಕೊಂಡು ಕುತ್ಕೊಂಡು ಸಿದ್ದರಾಮಯ್ಯ ಹಂಗೆ ಮಾಡ್ದೆ, ಹೋಗ್ಲೇ ಸಿದ್ದರಾಮಯ್ಯ ಹೇಳ್ಸ್ಬಿಟ್ಟು ಇವ್ರನ್ನೂ ಕುಣಿಸ್ಬಿಟ್ಟು ಮಾಡಲಿ ನೋಡೋಣ. ಇವ್ರು 10 ವರ್ಷ ಮಾಡಿ ಏನು ಮಾಡಿದ್ದಾರೆ ಮೇಡಮ್? ನೋಡೋಣ ಏನು ಮಾಡಿದ್ದಾರೆ. ಎರಡನೇ ವಿಧಾನಸೌಧ ಕಟ್ಸ್ಕೊಟ್ಟಿದಾರ? ಏನು ಮಾಡಿಲ್ಲ, ಹಗರಣ ಇಲ್ಲ. ಸುಮ್ಮನೆ ಏನೋ ಒಂದು ಮಸಿ ಬೆಳಿಬೇಕು, 3 ನಾಮ ಬೆಳಿಬೇಕು, ಅವ್ರನ್ನ ಕೆಳಗಡೆ ಇಳಿಸ್ಬಿಡ್ಬೇಕು ಅಂತ ಇದು ಮಾಡ್ತಾರೆ. ಅದು ಏನೂ ಆಗಲ್ಲ. ಅವ್ರಿರೋದಕ್ಕೆ ಎಷ್ಟು ಚೆನ್ನಾಗಿರೋದು ಕರ್ನಾಟಕ, ಇಲ್ಲದ್ರೆ ಏನೂ ಆಗಲ್ಲ. ಇನ್ನು ಇವ್ರು ಯಾರ ಇವ್ರು ಮಾಡಿದ್ರಲ್ಲ BJP ಸರ್ಕಾರ 10 ವರ್ಷ ಮಾಡಿದ್ರಲ್ಲ, ಒಳ್ಳೆ ಕೆಲಸ ಯಾವುದನ್ನ ಮಾಡಿದ್ದಾರೆ ಅಂತ ಹೇಳಿ ಒಂದು ಪೇಪರ್ ಬಂದಿದೆ, ತೋರಿಸ್ಬಿಡಿ ನೋಡೋಣ. ಯಾರು ಮಾಡಿದ್ದಾರೆ? ಸೋನಿಯಾ ಗಾಂಧಿ ಹಿಂಗೆ ಮಾಡಿದ್ರು, ರಾಹುಲ್ ಗಾಂಧಿ 4 ಶತಮಾನ ಬಂದ್ರೆ ಏನಾಯ್ತು, 4 ವರ್ಷ ಆದ್ರೆ ಏನಾಯ್ತು? ನೀವು ಹೇಳಿದ್ ಮಾಡ್ರಿ, ಏನು ಮಾಡಿದ್ದೀರಾ ನೀವು ಹೇಳಿ? ಮಾಡಿರೋ ತೋರಿಸ್ಬಿಟ್ಟು ಮುಂದಕ್ಕೆ ಮಾತಾಡಿ. ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ನೀವೇನು ಮಾಡಿಲ್ವಾ? 400 ಕೋಟಿ 500 ಕೋಟಿ ಏನ್ರಿ ಮಾಡ್ತೀರಾ ನೀವು? ಇಟ್ಕೊಂಡು 400 ಕೋಟಿ ಬಡವ್ರ ಬಗ್ಗೆ ಹಂಚಿ ನೋಡೋಣ. ಲೂಟಿ ಮಾಡಿಬಿಟ್ರು ಸುಧಾಕರ್, ಮಹಾನ್ ಭಾವ. ಆ ಮಹಾನ್ ಭಾವನ ಹೆಸರು ಹೇಳೋಕ್ಕೆ ನಾಚಿಕೆ ಆಗಬೇಕು. ತಿರ್ಗಿ ಅವ್ನು ಸೆಂಟ್ರಲ್ ಬೇರೆ ಅವ್ನಿಗೆ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ. ಅಮಿತ್ ಶಾ ದೊಡ್ಡ ಕಳ್ಳ, ಅವನೇ ದೊಡ್ಡದು ಇದಾಗಿದ್ದಾನೆ. ಅವನು ಹೋಗ್ಬಿಟ್ಟು ಮಾಹಿತಿ ಕೊಡ್ತಾನೆ. ಇದೆಲ್ಲ ಯಾರು ಇಷ್ಟಪಡ್ತಾರೆ? ಎಲ್ಲ ಜನಗಳಿಗೆ ಯಾರು ಹಿತಾಸಕ್ತಿ ಬಯಸೋರು ಯಾರೂ ಇಲ್ಲ. ಕಾಂಗ್ರೆಸ್ ಹಂಗೆ ಮಾಡ್ರೆ ಕಾಂಗ್ರೆಸ್ ಇದಕ್ಕೆ ಪ್ರಪಂಚ ಇರೋದು ಇವತ್ತು. ಕಾಂಗ್ರೆಸ್ ಇಲ್ಲಿದ್ದಾರೆ BJP ಅವರೆಲ್ಲ ಇವಾಗ ಹೊಸದಾಗಿ ಬಂದಿರೋ RSS ಅವರು ಇವರು ಜನತಾದಳ ಇವರೆಲ್ಲ ಬಂದಿರೋ ಹೊಸದೇ. ಕಾಂಗ್ರೆಸ್ ಇದ್ದಿದ್ದಕ್ಕೆ ಸರ್ಕಾರ ನಡೀತಾ ಇರೋದು. ಜನಗಳಿಗೆ ಸ್ಕೂಲ್ ಕಟ್ಟಿರೋದು, ಕಾಲೇಜ್ ಕಟ್ಟಿರೋದೆಲ್ಲ ಅವ್ರು ಕಟ್ಟಿರೋದು. ಇವ್ರು ಯಾವ್ದಾದ್ರು ಹೊಸದಾಗಿ ಕಟ್ಟಿದ್ದಾರೆ, ಹಾಸ್ಪಿಟ್ಲ್ ಕಟ್ಟಿದ್ದಾರೆ. ಇಂದಿರಾ ಗಾಂಧಿ ಕಟ್ಟಿರೋ ಹಾಸ್ಪಿಟ್ಲ್ ಇದೆ, ರಾಜೀವ್ ಗಾಂಧಿ ಹಾಸ್ಪಿಟ್ಲ್. ಅವ್ರು ಹೆಸರು ಇಟ್ಟಿದ್ದಾರೆ ಅಂದರೆ ಯಾರು? ಅವರು ಸರ್ಕಾರ ಇದ್ದಾಗೆ ಮಾಡಿದ್ದು. ಇವ್ರು ಮಾಡಿದಾರಾ? ಏನು ಮಾಡಿದ್ದಾರೆ ತೋರಿಸಿ. ನೆಹರು ಮಾಡಿದ್ದಾರೆ. ನೆಹರು ಯಾರೋ ಇಟ್ಕೊಂಡಿದ್ದ, ಅವನ ಮೇಲೆ ಕೈ ಹಾಕ್ದ. ಇವ್ರು ಮಾಡಿಲ್ವಾ ಹೇಳಿ? ಎಲ್ಲ ತಪ್ಪೆ ಮಾಡ್ತಾ ಇರೋದಲ್ಲ. ಸುಮ್ಮನೆ ಜನಕ್ಕೆ ಭೀತಿ ಮಾಡಿಸ್ಬಿಟ್ಟು ಜಗಳ ಆಡಲಿ ಅಂತ, ಹಿಂದೂ ಮುಸ್ಲಿಂ ಜಗಳ ಮಾಡಲಿ ಅಂತ ಬೆಳಗಿನ ಸಾಯಂಕಾಲ ಯಾವ ಪೇಪರನ್ನು ತಗೊಳ್ಳಿ ಹಿಂದೂ ಮುಸ್ಲಿಂ ಏನು? ಅವ್ರು ನಮ್ಮ ಬಾಂಧವ್ರೆ. ಅವರು ಎಲ್ಲ ನೋಡಿ, ಮುಸ್ಲಿಂ ಬಾಂಧವರು ಎಲ್ಲ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಯಾರು ಗಲಾಟೆಲೆ ಅಲ್ಲ, ಯಾರೋ ಗಲಾಟೆ ಮಾಡಿ ರೋಡಲ್ಲಿ ಯಾರೋ ಗಲಾಟೆ ಮಾಡಿದ್ರೆ ಕಾನೂನು ಇದೆ, ಕೈ ತೊಗೊಳುತ್ತೆ, ಕಾನೂನು ಇರುತ್ತೆ. ಅದಕ್ಕೆ ಕಾನೂನು ಇರೋದು ಏನಕ್ಕೆ? ನಿಮ್ಮ ಕಡೆ ಏನೋ ನಾವು ಕೊಲೆ ಮಾಡ್ಕೊಂಡು ಬಂದರೆ ಕೂಡ ಏನು ಮಾತಾಡಲ್ಲ. ಮುಸ್ಲಿಮ್ಸ್ ಅವ್ರು ಏನೋ ಮಾಡಿಬಿಟ್ರೆ ಹಂಗೆ ಮಾಡಿದಿರಿ, ಹಿಂಗೆ ಮಾಡಿ. ನಮ್ಮ ಕಡೆಯವ್ರಿಗೆ ಕಮ್ಮಿ ಇದ್ದಾರಾ? ಎಷ್ಟು ಬೇಕಾದಷ್ಟು ಮಾಡಿದ್ದಾರೆ. ಅದನ್ನು ತೋರಿಸ್ತದೆ. ಮುಸ್ಲಿಂ ತೋರಿಸಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ, ನಮ್ಮ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಲ್ವಾ? ದ್ವೇಷ ಬೆಳೆಸ್ಕೊಂಡು ರಾಜ್ಯ ಕಟ್ಕೊಂಡಿದ್ದಾರೆ. ಇವರು ತಪ್ಪು ಮಾಡ್ತಾ ಇರೋದು. ಇವರು ನಾವು ಏನು ಮಾಡಿದ್ದಾರೆ, ಇವ್ರು ಏನು ಮಾಡಿದ್ದಾರೆ? ಫಸ್ಟ್ ಇವರು ಮಾಡಿಬಿಟ್ಟು ಈ 5 ವರ್ಷ ಸರ್ಕಾರ ಏನು ಮಾಡಿದೆ, ಇವರು 10 ವರ್ಷ ಸರ್ಕಾರ ಮಾಡಿ ಏನು ಮಾಡಿದೆ ಅಂತ ಹೇಳಿ ಪ್ರೂಫ್ ಕೊಡಲಿ ನೋಡೋಣ. ಇವಾಗ CM ಮೇಲೇನೆ ಅವರು ಸುಳ್ಳು ಆರೋಪ ಮಾಡ್ತಾರೆ ಅಂತಂದ್ರೆ, ಇವಾಗ ಸಿದ್ದರಾಮಯ್ಯ ಏನೋ ತಪ್ಪೇ ಇಲ್ವಾ? ಹಾಗಿದ್ರೆ ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾರೆ ಅಂದ್ರೆ, ಒಂದು CM ಮೇಲೆ ಯಾವ ತರ ಸುಳ್ಳು ಆರೋಪ ಮಾಡ್ತಾರೆ, ಯಾವ ತರ ಕ್ರಿಯೇಟ್ ಮಾಡ್ತಾರೆ ಅಂತ? ಮೇಡಮ್, ತನಿಖೆ ಮಾಡ್ತಿದ್ದಾರೆ. ಅದು ಮೇಲಾಧಿಕಾರಿಗಳಿದ್ದಾರೆ, ನೋಡ್ತಾರೆ. CM ಏನು ತಪ್ಪು ಮಾಡಿದ್ದಿದ್ರೆ ಅವರೇ ಅಲ್ಲ, ಅದು ಮಾಡ್ಕೊಂಡು ಅವರೇ ಇಳಿದು ಬಿಡ್ತಾರೆ. ಅಂತ CM ನೋಡಿಲ್ಲ ನಾವು. 2ನೇ ಸಲ ಬರಬೇಕಂದ್ರೆ CMಗೆ ಕೆಪಾಸಿಟಿ ಇರಬೇಕು, ದೇಶನ ಆಳೋ ಒಂದು ಕೆಪಾಸಿಟಿ ಮೋದಿಗಿದೆ. ಒಪ್ಕೊಳ್ಳೋಣ, ಇಲ್ಲ ಅಂತ ಹೇಳಿಲ್ಲ. ಇಲ್ಲಿ ಕರ್ನಾಟಕಕ್ಕೆ ಇರೋದು ಯಾರಿಗೂ ಅಷ್ಟೊಂದು ತಾಕತ್ತಿಲ್ಲ. ಮಾಡಿರೋ ಬಂದವರಿಗೆ ಕೂಡ 3 ತಿಂಗಳು 6 ತಿಂಗಳು ಅಲ್ಲಾಡ್ತಾರೆ ಅಷ್ಟೇ. ಅವರು ಏನು ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಇರೋರಿಗೆ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಬಡವರ ಬಾಂಧವರೆಲ್ಲ ಚೆನ್ನಾಗಿದ್ದಾರೆ, ಆರಾಮಾಗಿದೆ. ಸಿದ್ದರಾಮಯ್ಯ ಮೇಲೆ ಅಲಿಗೇಷನ್ ಮಾಡಿದವ್ರು ಏನು ಮಾಡೋಕ್ಕಾಗಲ್ಲ, ಅವ್ರನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ. ರಾಜಕೀಯದ ಬಗ್ಗೆ ನಾ ಹೊಲ್ಸು
ಹೊಲ್ಸು ನಾ ಹೇಳ್ತಾ ಇರೋದು. ಅಲ್ಲ, ರಾಜಕೀಯನೇ ಹೊಲ್ಸು, ಏನು ಪ್ರಯೋಜನ ಇಲ್ಲ. ನಾವೇನ ಒಳ್ಳೇದು ಉಪದೇಶ ಮಾಡಬೇಕು, ನೋಡೋಣ ಆ ದೇಶದ ಈ ದೇಶದ ಹೆಂಗಿದೆ ಇಂಪ್ರೂವ್ಮೆಂಟ್ ಅಂತ ನೋಡೋಕೆ ಹೋದರೆ ನಮ್ಮ ಮೇನ್ ಹೆಡ್ಡಿಂಗ್ಸಲ್ಲಿ ಕುಮಾರಸ್ವಾಮಿ ಹಿಂಗೆ ಮಾಡಿದ್ರು, ದೇವೇಗೌಡ 92 ವರ್ಷ ಆಗಿ ದೇವೇಗೌಡರು ಅವ್ರ ಮೊಮ್ಮಗ ನಿಖಿಲ್ ಕುಮಾರ್ಗೆ ಇದು ಹೋಗಿ ಇದು ಮಾಡೋಕೆ ಹೋಗ್ತಾರಲ್ಲ, ಅವ್ರಿಗೆ ಸ್ವಲ್ಪ ಜ್ಞಾನ ಬೇಡವಾ? ಪ್ರಜ್ವಲ್ ರೇವಣ್ಣ ಏನು ಮಾಡಿದ್ದಾನೆ? ಇಡೀ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ ಅಂತ ಕೆಲಸ ಮಾಡಿದ್ದಾನೆ. ಅವರೆಲ್ಲ ಕರೆದು ಕುಣಿಸಿದಾರ? ಏನಾರ ಮಾಡಿದಾರಾ? ಏನು ಮಾಡಿಲ್ಲ. ಪ್ರಧಾನಮಂತ್ರಿ ಆಗಿದ್ರಲ್ಲ ಅವರು, 5 ತಿಂಗಳಾಗಿದ್ರು, 1 ತಿಂಗಳಾಗಿದ್ರು, ಅವ್ರು ಏನೋ ಒಳ್ಳೆ ಕೆಲಸ ಮಾಡಿದಾರಾ? ಏನು ಮಾಡಿದ್ದಾರೆ ಹೇಳಿ ನೋಡೋಣ. ಯಾರಿಗೇನು ಮಾಡಿ? ಏನು ಮಾಡಿಲ್ಲ. ಸುಮ್ಮನೆ ಮಾಡಿಕೊಂಡು ಒದಲಾಡ್ಬೇಕಷ್ಟೇ. ಜನಗಳ ಮೇಲೆ ಟ್ಯಾಕ್ಸ್ಗಳು ಹಾಕೊಂಡು ಅದಾಕಿ ಇದಾಕಿ ನೋಡಿ, ಮೋದಿ ರೂಪಾಯಿ ಕೊಟ್ಟು ಕಾಫಿ ಕುಡಿತಾ ಇದೀವಿ ನಾವಿಲ್ಲಿ. ಇದೇ ದೊಡ್ಡ ಕೆಲಸ ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.